ನೋಡ್ಬರಿ, ಇದು 2 ಎಕರೆ ಜಾಗ. ಕನಕಪುರದಿಂದ ಬಸ್ ಸ್ಟ್ಯಾಂಡಿಂದ 7 ಕಿಲೋಮೀಟ್ರ್ ಆಗುವಂಥದ್ದು. ಈ ಥರ ಕೆಂಪು ಮಣ್ಣು. ನಾವು ಜಾಗದ ಹಿಂಭಾಗ ಇದ್ದೀವಿ. ಒಳ್ಳೆ ಇಲ್ಲಿ ವ್ಯೂ ಇರುವಂಥ ಲ್ಯಾಂಡು, ಖಾಲಿ ಜಾಗ. 1 ಗುಂಟೆ ಕಮ್ಮಿ 2 ಎಕರೆ. ಇಲ್ಲಿ ನೋಡ್ಬೋದು ಸಾಯಿಲ್ ಕಂಡೀಷನ್ನು, ಕೆಂಪು ಮಣ್ಣು ನೋಡಿ. ಲ್ಯಾಂಡು ಫ್ರಂಟಲ್ಲಿ ಈ ಥರ ಇಲ್ಲಿ ವ್ಯೂ ಇದೆ. ಲ್ಯಾಂಡಿಂದ ವಾಪಸ್ ಹೋಗ್ತಾ ಇದ್ದೀವಿ ನಾವು. ಇದ್ರ ಸುತ್ತಲೂ ಅಷ್ಟೇ ಲ್ಯಾಂಡ್ ಬ್ಯಾಕ್ ಸೈಡಲ್ಲಿ ಇದರೆಲ್ಲ ಒಳ್ಳೆ ಇಲ್ಲಿ ವ್ಯೂ ಇರುವಂಥ ಜಾಗ. ಕನಕಪುರ ಬಸ್ ಸ್ಟ್ಯಾಂಡಿಂದ 7.5 ಕಿಲೋಮೀಟ್ರ್ ಇದು. ಇದು 1 ಗುಂಟೆ ಕಮ್ಮಿ 2 ಎಕರೆ ಜಾಗ. ಸೊ ಟಾರ್ ರೋಡಿಂದ 2ನೇ ಪಾಯಿಂಟ್ ಇದು ನೋಡಿ. ಸಾಯಿಲ್ ಕಂಡೀಷನ್ ಜನರಲ್ ಕ್ಯಾಟಗರಿ ಪ್ರಾಪರ್ಟಿ. ಸುತ್ತಲೂ ಬೆಟ್ಟದ ವ್ಯೂ ಇರುವಂಥ ಪ್ರದೇಶ. ಇದು ಕ್ಲಿಯರಾಗಿ ಗೊತ್ತರೆ ಇದು ಸಾಯಿಲ್ ಕಂಡೀಷನ್ ಗೊತ್ತಾಗುತ್ತೆ. ಇವರು ಗೊತ್ತಿಲ್ಲ. ಒಂದು ಅರ್ಧ ಕಿಲೋಮೀಟ್ರಲ್ಲಿ ಇಲ್ಲೇ ಊರಿದೆ. ನೋಡಿ ಅಲ್ಲಿ ಎದುರುಗಡೆ ಕಾಣಿಸ್ತದೆಯಲ್ಲ, ಒಂದು 300-400 ಮೀಟ್ರ್ ಊರು. ಎದುರುಗಡೆ ಇನ್ನೊಂದು ಮನೆಯೂ ಕೂಡ ಇದೆ ಇಲ್ಲಿ. ಈ ಥರ ಮೆಟ್ಲಿಂಗ್ ರೋಡು. ಈ ಟಾರ್ ರೋಡಿಂದ 50 ಮೀಟ್ರು. ಅಲ್ಲಿ ಕಾಣಿಸ್ತಿದೆ ನೋಡಿ, ಕಾರ್ ಹೋಗ್ತಿದೆಯಲ್ಲ, ಅಲ್ಲಿ ವೆಹಿಕಲ್ ಮೂವ್ಮೆಂಟ್ ಆಗ್ತಿದೆ, ಅದೇ ಟಾರ್ ರೋಡು. ಸೊ ಒಂದು 50-60 ಮೀಟ್ರ್ ದೂರಕ್ಕಿರುವಂಥ ಈ ಥರ ಲ್ಯಾಂಡು. 1 ಗುಂಟೆ ಕಮ್ಮಿ 2 ಎಕರೆ. ಈ ಥರ ರೆಡ್ ಸಾಯಿಲು. ಫ್ರಂಟಲ್ಲಿ ಕಮ್ಮಿ ಬರುತ್ತೆ, ಹೋಗ್ತಾ ಹೋಗ್ತಾ ಹಿಂದೆ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಸೊ ನಾವು ಲ್ಯಾಂಡಿಂದ ಹಿಂದೆ ಬಂದ್ಮೇಲೆ ಅದು ಆಫೀಸು. ಈ ಫ್ರಂಟಲ್ಲಿ ಕಮ್ಮಿದೆ, ಹೋಯ್ತಾ ಹಿಂದೆ ಲೆಫ್ಟ್ಗೆ ಎಕ್ಸ್ಪ್ಯಾಂಡ್ ಆಗಿಬಿಟ್ಟು ಅಗಲ ಆಗುತ್ತೆ ಹೋಗುತ್ತೆ. ಈ ಥರ ಇಲ್ಲಿ ವ್ಯೂ ಇರುವಂಥ ಜಾಗ. ನೀರಾವರಿಗೆ ಅಂತ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಇಲ್ಲೇ ನೋಡಿ, ಇಲ್ಲೆಲ್ಲ ಬೋರ್ವೆಲ್ ಹಾಕ್ಸ್ತಾರೆ. 150-200 ಅಡಿಗೆಲ್ಲ ನೀರು ಬರುತ್ತೆ. ಬೇರೆಯವರೆಲ್ಲ ರೇಷ್ಮೆ ಹಾಕ್ಕೊಂಡಿದ್ದಾರೆ, ತೋಟಗಳಿದೆ. ಆಮೇಲೆ ಬೇರೆಯವರು ನೋಡಿ, ಈ ಬೆಲ್ಟೆಲ್ಲ ಇದೇ ಥರ ರೆಡ್ ಸಾಯಿಲು. ಜನರಲ್ ಕ್ಯಾಟಗರಿ ಪ್ರಾಪರ್ಟಿ. ಕನಕಪುರದಿಂದ 7 ಕಿಲೋಮೀಟ್ರು.